ಸರ್, ತಾವು ನಾಗಮಂಗಲ ಕ್ಷೇತ್ರದ ಪ್ರಭಾವಿ BJP ಮುಖಂಡರು ಕೂಡ ಆಗಿದ್ದೀರಾ ಮತ್ತು ಖ್ಯಾತ ವಕೀಲರಾಗಿದ್ದೀರಾ. ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವ್ರದ ಈ ರಾಸಲೀಲೆ ಇದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಏನು ಪೆಂಡ್ರೈವ್ ವಿಚಾರ ಕೇಳ್ತಿದ್ದೀರಾ? ಹೌದು ನೋಡಿ, ಈ ಪ್ರಜ್ವಲ್ ರೇವಣ್ಣ ಅವರ ಈ ಏನು ಪೆಂಡ್ರೈವ್ ಪ್ರಕರಣ ಏನಿದೆ, ಈ ವಿಚಾರದಲ್ಲಿ ಮಹಿಳೆಯರು ಸಂಬಂಧಪಟ್ಟಂಥ ವಿಚಾರ ಆಗಿರೋದ್ರಿಂದ ಇದು ಗಂಭೀರವಾದ ವಿಚಾರ. ಅದು ಸಂಬಂಧಪಟ್ಟಂತೆ ಈಗ ಪ್ರಕರಣ ದಾಖಲಾಗಿದೆ, SIT ಮಾಡಿದರೆ ತನಿಖೆ ನಡೀತಾ ಇದೆ. ಅದು ಏನೋ ಒಂದು ತಪ್ಪಾಗಿದ್ದರೆ ಶಿಕ್ಷೆ ಆಗ್ತದೆ, ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ನಿರಪರಾಧ ಪ್ರೂವ್ ಆಗ್ತದೆ, ಅದು ಕಾನೂನು ಮಾಡಿಕೊಡುತ್ತೆ. ಆದರೆ ಈ ಒಂದು ಪೆಂಡ್ರೈವ್ ವಿಚಾರ ಇದೆಯಲ್ಲ, ಈ ಪೆಂಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳೋದೇನಂತ ಹೇಳಿದ್ರೆ, JDS ಮತ್ತು BJP ಮೈತ್ರಿಯನ್ನು ಕಿತ್ತಾಕಬೇಕು ಅನ್ನೋ ಒಂದು ದುರುದ್ದೇಶದಿಂದ ಈ ಒಂದು ಪ್ರಕರಣವನ್ನು ತಂದಿರೋದು ಕಾಂಗ್ರೆಸ್ನವರು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಕಾಂಗ್ರೆಸ್ನವ್ರಿಗೆ ಈ ಮೈತ್ರಿಯಿಂದ ಹಿನ್ನಡೆ ಆಗುತ್ತೆ ಅಂತ ಚೆನ್ನಾಗಿ ಗೊತ್ತು. ಜೊತೆಗೆ ಈ ಚುನಾವಣೆ ಏನು, ಈ ಲೋಕಸಭೆ ಚುನಾವಣೆ ನಡೀತು ಮೊನ್ನೆ 26ಕ್ಕೆ ಮತ್ತು ಈ ನಿನ್ನೆ 27ನೇ ತಾರೀಕು ನಡೀತು. ಈ ಚುನಾವಣೆಯಲ್ಲಿ ಅವರು ಗ್ಯಾರಂಟಿಗಳು ಯಾವುದು ಕೆಲಸ ಮಾಡಲ್ಲ ಅಂತ ಗೊತ್ತಿತ್ತು ಅವ್ರಿಗೆ. ಆ ಒಂದು ದೃಷ್ಟಿಯಿಂದ ಏನಾದರೂ ಮಾಡಿ, ಬೇರೆ ಏನು ದಾರಿ ಇಲ್ಲ ಅವ್ರಿಗೆ. ಅವ್ರ ಸರ್ಕಾರ ಏನೂ ಮಾಡಿಲ್ಲ, ಜನ ಒಪ್ಕೊಳ್ಳೋಂಥ ಯಾವುದೂ ಕೆಲಸವನ್ನು ಮಾಡಿಲ್ಲ, ಗ್ಯಾರಂಟಿಗಳು ಕೂಡ ಅಷ್ಟೊಂದು ಅವ್ರಿಗೆ ಫಲವನ್ನು ಕೊಟ್ಟಿಲ್ಲ. ಯಾಕೆಂದರೆ ಅವರು ಟೆಕ್ನಿಕಲ್ ಆಗಿ ಏನೋ ಒಂದು ಚುನಾವಣೆ ಗೆಲ್ಲಬೇಕು ಅಂತ 2023 ಅಸೆಂಬ್ಲಿ ಚುನಾವಣೆ ಟೆಕ್ನಿಕ್ ಮಾಡಿ ಒಂದು ಬೋಗಸ್ ಗ್ಯಾರಂಟಿಗಳನ್ನ ಕೊಟ್ಟು ನಾವು ಗೆದ್ಕೊಂಡ್ಬಂದ್ವಿ ಅಂತ ಅವರೇ ಅವರು ಪ್ರಭಾವಿ ಮುಖಂಡರುಗಳು ಹೇಳಿದ್ದಾರೆ. ಚುನಾವಣೆ ಗೆಲ್ಲೋದಕ್ಕೋಸ್ಕರ ನಾವು ಎಲ್ಲ ಟೆಕ್ನಿಕ್ ಮಾಡಬೇಕಾಯ್ತು ಅಂತ ಒಪ್ಕೊಂಡಿದ್ದಾರೆ. ಹಂಗಾಗಿ ಆ ಟೆಕ್ನಿಕ್ ಆಗಿ ಹೊಡ್ಕೊಂಡ್ಬಿಡ್ತು, ಅದು ಫಲಪ್ರದ ಆಗಲಿಲ್ಲ. ಆ ಒಂದು ದೃಷ್ಟಿಯಲ್ಲಿ ಈ MP ಚುನಾವಣೆಯಲ್ಲಿ ಸ್ಥಾನಗಳನ್ನ ಗೆಲ್ಲಬೇಕು ಅಂತ ಹೇಳಿದ್ರೆ ಅವ್ರದ್ದು ಗ್ಯಾರಂಟಿಗಳು ಕೆಲಸ ಮಾಡಲ್ಲ ಅಂತ ಪ್ರೂವ್ ಆದಮೇಲೆ, ಅವ್ರಿಗೆ ಗೊತ್ತಾದ್ಮೇಲೆ, ಯಾವುದೋ ಒಂದು ಹಳೇ ಕತೆ, ಮುಗ್ದೋಗಿರೋ ಕತೆನ ಅಥವಾ ಒಂದು ಪ್ರಕರಣ ಅದೊಂದು ಯಾರು ದೂರು ಕೊಟ್ಟಿರಲಿಲ್ಲ, ಮತ್ತೊಂದು ಏನೂ ಇಲ್ಲ, ಆ ಏನು ಪೆಂಡ್ರೈವ್ ವಿಚಾರವನ್ನು ತಗೊಂಬಂದು 1 ಲಕ್ಷ ಪೆಂಡ್ರೈವನ್ನು ಅವರು ಮಾಡಿಸಿ ಹಂಚ್ತಾರೆ ಅಂತ ಹೇಳಿದ್ರೆ ಯಾವ ಕಾರಣಕ್ಕೆ ಮಾಡಿಸ್ತಾರೆ ಇವರು? ಪೆಂಡ್ರೈವ್ ಹಂಚಿ ಆ ಪೆಂಡ್ರೈವ್ ಲೀಕೇಜ್ ಆದಮೇಲೆ ಆ ಕಂಪ್ಲೇಂಟ್ ಕೊಡಲಿಕ್ಕೆ ಸಂತ್ರಸ್ತರು ಬರ್ತಾರೆ ಅಂತ ಹೇಳಿದ್ರೆ ಏನು ಅರ್ಥ ಇರೋದು? ಅರ್ಥ ಇದು. ಈಗ ನೀವು ಹೇಳ್ತಾ ಇರೋದು ಇವರ ಗ್ಯಾರಂಟಿ, ಕಾಂಗ್ರೆಸ್ನ ಗ್ಯಾರಂಟಿಗಳು ವರ್ಕ್ ಆಗಲ್ಲ ಅಂದಿದ್ದಕ್ಕೆ ಇದನ್ನ ರಾಜಕೀಯ ಅಂತ ಪಿತೂರಿ ಮಾಡಿದ್ದಾರೆ ಅಂತನಾ? ಅಬ್ಸಲ್ಯೂಟ್ಲಿ ಹೌದು. ಅವರ ಏನು ಕಾಂಗ್ರೆಸ್ನವ್ರಿಗೆ MP ಚುನಾವಣೆಯಲ್ಲಿ ಜನಗಳ ಹತ್ರ ಹೋಗಿ ಮತ ಕೇಳೋಕ್ಕೆ ಮುಖ ಇಲ್ಲ ಅವ್ರಿಗೆ. ಆ ಒಂದು ದೃಷ್ಟಿಯಿಂದ JDS ಮತ್ತು